ವೈ ಮೈ ವಿಡಿಯೋಸ್ ಆರ್ ಬೋರಿಂಗ್. ನನ್ನ ವಿಡಿಯೋಗಳು ಇಲ್ಲಿವರೆಗೂ 4 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. 4 ವಿಡಿಯೋ ಒಂದೊಂದು ಲೆವೆಲಲ್ಲಿ ಒಂದೊಂದು ಟೈಪಲ್ಲಿ ಬೋರಿಂಗ್ ಆಗಿವೆ. ಯಾಕೆ ಬೋರಿಂಗ್ ಆಗಿವೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ವಿಡಿಯೋನಲ್ಲಿ ನಾನು ಏನು ಮಾಡಬೇಕಿತ್ತು, ಏನು ಮಾಡಬಾರ್ದಿತ್ತು ಅನ್ನೋದನ್ನು ಕೆಲವಾರು ಪಾಯಿಂಟ್ಸ್ ಮೂಲಕ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ವಿಡಿಯೋಗಳು ಬೋರಿಂಗ್ ಆಗಿರಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು, ಸ್ಲೋ ಪೇಸ್ ನೆರೇಷನ್ ಅನ್ನೋದು ತುಂಬ ಸ್ಲೋ ಆಗಿ ಪ್ರೆಸೆಂಟ್ ಮಾಡೋದ್ರಿಂದ. ಇನ್ನೊಂದು ಕ್ಯಾಮ್ರಾ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಆಗಿರ್ಬೋದು. ಆಮೇಲೆ ಇನ್ನೊಂದು ನಮ್ಮ ಸ್ಟೋರಿನಲ್ಲಿ ಅಥವಾ ನಮ್ಮ ಸ್ಕ್ರಿಪ್ಟಲ್ಲಿ ಗ್ರಿಪ್ ಇಲ್ಲದೆ ಇರೋದು ಆಗಿರ್ಬೋದು. ಸೊ ಇಂಥ ಕಾರಣಗಳೆಲ್ಲ ನಮ್ಮ ವಿಡಿಯೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇಲ್ಲದೆ ಬೋರಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಇಂಥದ್ದನ್ನು ನಾನು ಅವಾಯ್ಡ್ ಮಾಡಬೇಕಂದ್ರೆ ಕೆಲವಾರು ಡೂಸ್ ಆ್ಯಂಡ್ ಡೋಂಟ್ಸ್ ನಾನು ಆ ಕಡೆ ಗಮನ ಕೊಡಬೇಕಾಗುತ್ತೆ. ಒಂದು, ನೆರೇಷನ್ನ ಸ್ವಲ್ಪ ಫಾಸ್ಟಾಗಿ ಮೇಂಟೈನ್ ಮಾಡಬೇಕು. ಸ್ಟೋರಿ ಟೆಲ್ಲಿಂಗ್ ತುಂಬ ಇಂಪ್ರೂವ್ ಮಾಡ್ಕೋಬೇಕು. ಆಮೇಲೆ ಕ್ಯಾಮರಾ ಕ್ವಾಲಿಟಿ, ಆಮೇಲೆ ಸೌಂಡು ಅಂದರೆ ವಾಯ್ಸ್ ಅನ್ನೋದು ಇಂಪ್ರೂವ್ ಮಾಡ್ಕೋಬೇಕು ಥ್ರೂ ಮೈಕ್. ಆಮೇಲೆ ಸ್ಕ್ರಿಪ್ಟಲ್ಲಿ ಗ್ರಿಪ್ ಇರಬೇಕು. ಸೊ ಇದೆಲ್ಲ ಇದ್ದಿದ್ದರೆ, ಆಮೇಲೆ ಲಾಸ್ಟಲ್ಲಿ ಎಡಿಟಿಂಗ್ ಅನ್ನೋದು ಎಡಿಟಿಂಗ್ ಅನ್ನೋದು ಸೂಪರ್ ಆಗಿರಬೇಕು. ಎಡಿಟಿಂಗ್ ಚೆನ್ನಾಗಿಲ್ಲ ಅಂದರೆ ವಿಡಿಯೋ ನಾವು ಹೇಗೆ ಮಾಡಿದರೂ ಕೂಡ ವಿಡಿಯೋ ಬೋರ್ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡಿದ್ದೇ ಆದರೆ ಒಂದು ವಿಡಿಯೋ ಎಫೆಕ್ಟಿವ್ ಆಗಿ ಹೊರಬರುತ್ತೆ. ಸೊ ಇಷ್ಟೊತ್ತು ನಾನು ಹೇಳಿರೋದೆಲ್ಲ ನನ್ನಂಥ ಒಂದು ಬಿಗಿನರ್ ಬಗ್ಗೆ. ಸೊ ನಾವು ಬಿಗಿನರ್ ಮಾಡುವಂಥ ತಪ್ಪುಗಳು ಅಂದರೆ ಯೂಟ್ಯೂಬ್ ವಿಡಿಯೋ ಮಾಡೋ ಸಲುವಾಗಿ ನಾವು ಏನೇನೋ ಇದರಲ್ಲಿ ಸೈಕಲ್ ಹೊಡಿತೀವಿ. ಅದೇನೆಂದರೆ ಕ್ಯಾಮ್ರಾ ತೊಗೋತೀವಿ, ಲೈಟಿಂಗ್ ತೊಗೋತೀವಿ, ಆಮೇಲೆ ಬೇರೆ ಬೇರೆ ಥರ ಇಕ್ವಿಪ್ಮೆಂಟ್ ತೊಗೋತೀವಿ. ಸೊ ಅದಕ್ಕಿಂತಲೂ ಮುಂಚೆ ನಾವು ಒಂದು ಸ್ಟೋರಿ ಟೆಲ್ಲಿಂಗ್ ಮೇಲೆ, ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಲ್ಲ. ಇವಾಗ ನಾವು ಸ್ಕ್ರಿಪ್ಟ್ ಮತ್ತು ಸ್ಟೋರಿ ಟೆಲ್ಲಿಂಗ್ ಮೇಲೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೇ ಆದರೆ ನಾವು ನಮ್ಮ ವಿಡಿಯೋನಲ್ಲಿ ಪ್ರೆಸೆಂಟ್ ಇರಲೇಬೇಕಂತಲ್ಲ. ನಾವು AI ಜನರೇಟೆಡ್ ಇಮೇಜಸ್ಗಳನ್ನು ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಹೈ ಕ್ವಾಲಿಟಿ ವಿಡಿಯೋ ಮಾಡ್ಬೋದು. ಸೊ ನಮ್ಮ ಬಿಗಿನರ್ಸ್ಗಳ ಫಸ್ಟ್ ಪ್ರಿಫರೆನ್ಸೇ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಇರಬೇಕು. ಸ್ಟೋರಿ ಟೆಲ್ಲಿಂಗ್, ನೆರೇಷನ್ ಬಗ್ಗೆ ಇರಬೇಕು, ಆಮೇಲೆ ಎಡಿಟಿಂಗ್ ಬಗ್ಗೆ ಇರಬೇಕು. ಇಂತಿಷ್ಟು ವಿಷಯಗಳಲ್ಲಿ ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ದೇ ಆದರೆ ಫಾರ್ ಶ್ಯೂರ್ ನಮ್ಮ ವಿಡಿಯೋಗಳು ಎಫೆಕ್ಟಿವ್ ಆಗಿರುತ್ತೆ, ನಮ್ಮ ವಿಡಿಯೋಗಳು ಜನರಿಗೆ ರೀಚ್ ಆಗುತ್ತೆ. ಸೊ ನಾವು ಮಾಡುವಂಥ ತಪ್ಪುಗಳು ಡೇ ಬೈ ಡೇ ನಾವು ಆ ತಪ್ಪುಗಳಿಂದ ಕಲಿಯೋದಿದೆ. ಆ ತಪ್ಪುಗಳಿಂದ ನಾವು ಅವಾಯ್ಡ್ ಮಾಡಿ ಮುಂದೆ ಹೋಗೋದಿದೆ. ಆ ತಪ್ಪುಗಳನ್ನು ನಾವು ಸರಿ ಮಾಡಿಕೊಂಡು ನಮ್ಮ ವಿಡಿಯೋನಲ್ಲಿ ಒಂದು ಕ್ವಾಲಿಟಿ ಕೊಡಲಿಕ್ಕೆ ಮಾಡೋ ಪ್ರಯತ್ನ ತುಂಬ ಮುಖ್ಯ. ಅದನ್ನು ಬಿಟ್ಟು ನಾವು ಬರೀ ಇಕ್ವಿಪ್ಮೆಂಟ್ ಕಡೆ, ನಾವು ಲೈಟಿಂಗ್ಸ್ ಕಡೆ, ಇದ್ರ ಕಡೆ ಮೊದಲು ಓಕೆ, ದಟ್ಸ್ ನೆಕ್ಸ್ಟ್. ಬಟ್ ಅದಕ್ಕಿಂತಲೂ ಮುಂಚೆ ನಾವು ಯಾವುದೇ ಒಂದು ಇಕ್ವಿಪ್ಮೆಂಟ್ ಇಲ್ದೇ ಝೀರೋ ಬಜೆಟಲ್ಲಿಂದ ನಾವು ಫಸ್ಟ್ ಸ್ಟೋರಿ ಮೇಲೆ, ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡೋದನ್ನು ನಾವು ಕಲಿತ್ರೆ, ಮೊದಲು ಸ್ಟಾರ್ಟಿಂಗಲ್ಲಿ ಮೊಬೈಲಲ್ಲಿ ವಿಡಿಯೋ ಮಾಡಿಕೊಂಡು ಆಮೇಲೆ ನಮ್ಮ ವಿಡಿಯೋಗೆ ಒಂದು ಲೆವೆಲಲ್ಲಿ ರೀಚ್ ಆಗ್ತಾ ಇದೆ ಅಂತ ಅನಿಸಿದರೆ ಆವಾಗ ನಾವು ಒಂದೊಂದಾಗಿ ನಮ್ಮ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಅನುಗುಣವಾಗಿ ನಾವು ಕ್ಯಾಮ್ರಾನೋ ಅಥವಾ ಬೇರೆ ಬೇರೆ ಥರ ಇಕ್ವಿಪ್ಮೆಂಟು ನಾವು ಆ್ಯಡ್ ಮಾಡಿಕೊಂಡು ಹೋಗಬೇಕು. ಸೊ ಇದು ನಾವು ಬಿಗಿನರ್ಸ್ ಮಾಡುವಂಥ ಒಂದು ಸರಿ ದಾರಿಯ ಕೆಲಸಗಳು. ಇಂತಿಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನೋ ಒಂದು ನೆನಪಾಯಿತು, ಜಸ್ಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್.